ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಸ್ಸಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ನೋಡಿ. ನಾನು ಸೊಪ್ಪು 2 ಸಲ ತೊಳ್ಕೊಂಡು 3 ಸಲ ತೊಳೆದಿದ್ದೀನಿ. ತೊಳೆದಿಟ್ಕೊಂಡು ಹಚ್ಚಿಟ್ಕೊಂಡಿದ್ದೀನಿ. ಮತ್ತು ಅವರೇ ಬೇಳೆನ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಅದು ಚೆನ್ನಾಗಿ ಬೆಂದಾದಮೇಲೆ ಇವಾಗ ಸೊಪ್ಪು ಹಾಕ್ತಾಯಿದ್ದೀನಿ ನೋಡಿ. ಆಮೇಲೆ ರುಚಿಗೆ ಎಷ್ಟು ಬೇಕೋ ಅದಕ್ಕೆ ಉಪ್ಪು ಹಾಕ್ಕೋಬೇಕು, ಕಲ್ಲುಪ್ಪು. ಪುಡಿ ಉಪ್ಪು ಹಾಕಿದ್ರೆ ಹಿಡಿಯಲ್ಲ, ಸೊ ಅದಕ್ಕೆ ಕಲ್ಲುಪ್ಪು ಹಾಕಬೇಕು ಸೊಪ್ಪಿಗೆಲ್ಲ. ನಾನು ಈ ಥರ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಈರುಳ್ಳಿ ಮಾಡ್ಕೊಳ್ಳೋಣ. ಫಸ್ಟು ಈರುಳ್ಳಿ ಹಾಕ್ಕೋತಾ ಇದ್ದೀನಿ, 2 ಗೆಡ್ಡೆ ನೋಡಿ. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕಮ್ಮಿ ಲೋವಲ್ಲೇ ಫ್ರೈ ಮಾಡಿ ಇಟ್ಕೋಬೇಕು. ಈ ಥರ ಫ್ರೈ ಮಾಡ್ಕೊಂಡಾದ್ಮೇಲೆ ಬೆಳ್ಳುಳ್ಳಿ, ಜೀರಿಗೆ ಮತ್ತು ಮೆಣಸು ಹಾಕ್ತಾಯಿದ್ದೀನಿ ನೋಡಿ. ಅದನ್ನು ಈ ಥರ ಫ್ರೈ ಮಾಡ್ಕೊಂಡು ಚೆನ್ನಾಗಿ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಇಟ್ಕೊತಾ ಇದ್ದೀನಿ. ಮತ್ತು ಹಸಿಮೆಣ್ಸಿನ್ಕಾಯಿ ತೊಗೊತಾ ಇದ್ದೀನಿ. ಒಂದು ಖಾರ ಎಷ್ಟು ಬೇಕೋ ಅಷ್ಟು ನಿಮಗೆ. ನಾನು ಜಾಸ್ತಿನೇ ಇಕ್ತಾಯಿದ್ದೀನಿ, ಖಾರ ಜಾಸ್ತಿ ಇರಲಿ ಅಂದ್ಬಿಟ್ಟು. ಆಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಡು ಕಾಯಿನ ಸ್ವಲ್ಪ ಈ ಥರ ಹುರ್ಕೋಬೇಕು. ನಾನು ಸ್ವಲ್ಪನೇ ಹಾಕ್ತೀನಿ ಕಾಯಿ, ಯಾಕಂದರೆ ಇಷ್ಟ ಆಗೋಲ್ಲ ನಮ್ಮ ಅಪ್ಪಂಗೆ ಅಂದ್ಬಿಟ್ಟು. ಆಮೇಲೆ ಟೊಮೊಟೊನ ಈ ಥರ ಹಚ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ಬೇಯಿಸ್ಬೇಕಾದ್ರೇ ಹಾಕಬೇಕಿತ್ತು, ನಾನು ಮರ್ತೋದೆ. ಸೊ ಅದಕ್ಕೆ ನಾನು ಹಂಗೆ ಫ್ರೈ ಮಾಡಿಕೊಂಡೆ. ಸೊಪ್ಪು ಇವಾಗ ಬೇಯಿಸಿರೋ ನೀರು ತೆಗೆದಿಟ್ಕೋತಾ ಇದ್ದೀನಿ ಸಾಂಬಾರಿಗೆ. ಮೊದಲಿಗೆ ಕೊತ್ತಂಬರಿ ಹಾಕ್ಬಿಟ್ಟು ಇವಾಗ ಏನೇನು ಎಲ್ಲ ಫ್ರೈ ಮಾಡಿ ಇಟ್ಕೊಂಡಲ್ಲ ಅದು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ಇವಾಗ ಸೊಪ್ಪನ್ನ ಸಪ್ರೇಟ್ ಹಾಕ್ತಾಯಿದ್ದೀನಿ. ಸೊ ಅದು ನೀರು ಹಿಂಡ್ಕೋಬೇಕು ನೋಡಿ. ಈ ಥರ ಸ್ವಲ್ಪ ಕಾಳು ಹಾಕ್ಕೊಂಡು ಹುಣ್ಸೆಹಣ್ಣು ಹಾಕ್ಕೊಂಡು ರುಬ್ಕೋಬೇಕು ಬಸ್ಸಾರು ನೋಡಿ. ಈ ಥರ ರುಬ್ಕೊಂಡು ಆ ನೀರು ತೆಗೆದಿಟ್ಕೊಂಡಿರ್ತೀವಲ್ಲ ಆ ನೀರಿಗೆ ಫ್ರೈ ಹಾಕಬೇಕು. ಇವಾಗ ಒಂದು ಬಾಣಲಿಲಿ ಸಾಂಬಾರ್ಗೆ ಒಗ್ಗರಣೆ ಹಾಕ್ಬಿಡೋಣ. ಈರುಳ್ಳಿ, ಕರಿಬೇವು ಮತ್ತು ಸಾಸಿವೆ ಇಷ್ಟು 3 ಹಾಕ್ಬಿಟ್ಟು ಒಗ್ಗರಣೆ ಹಾಕ್ತಾಯಿದ್ದೀನಿ ನೋಡಿ. ಬಸ್ಸಾರು ರೆಡಿ ಆಯಿತು. ಇವಾಗ ಸೊಪ್ಪು ಒಗ್ಗರಣೆ ಹಾಕ್ತಾಯಿದ್ದೀನಿ. ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಈರುಳ್ಳಿ, ಕರಿಬೇವು ಈ 3 ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ. ಸ್ವಲ್ಪ ಅದು ಕಂದು ಬಣ್ಣ ಬರಬೇಕು, ಈರುಳ್ಳಿ ಚೆನ್ನಾಗಿ ಬೇಯಿಸ್ಕೋಬೇಕು. ಆಮೇಲೆ ಸೊಪ್ಪು ಹಾಕ್ತಾಯಿದ್ದೀನಿ. ಅದು ಚೆನ್ನಾಗಿ ಬೇಯಿಸ್ಬಿಟ್ಟಿದ್ದೀನಲ್ಲ, ಅದಕ್ಕೆ ಈ ಥರ ಆಗಿಬಿಟ್ಟಿದೆ. ಕಾಳು ಮತ್ತು ಸೊಪ್ಪು ಎರಡೂ ಚೆನ್ನಾಗಿ ಬೆಂದಿದೆ. ತುಂಬ ಚೆನ್ನಾಗಿ ಬಂದಿತ್ತು ಸಾಂಬಾರು ಮಾತ್ರ ನೋಡಿ. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊಪ್ಪನ್ನ ಫ್ರೈ ಮಾಡ್ಕೊಂಡಾದ್ಮೇಲೆ ಸಾಂಬಾರನ್ನ ಒಂದು ಕಡೆ ಬಿಸಿಗೆ ಇಕ್ತೀನಿ. ಆಮೇಲೆ ಕಾಯಿ ಹಾಕಿದ್ದೀನಿ ನೋಡಿ. ಕಾಯಿ ಹಾಕಿದ್ರೆ ಲಾಸ್ಟಲ್ಲಿ ಕಾಯಿ ಹಾಕಬೇಕು, ಆಫ್ ಮಾಡಾದ್ಮೇಲೆ, ಅವಾಗ ಚೆನ್ನಾಗಿರುತ್ತೆ ನೋಡಿ. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆಯಿತು. ಇವಾಗ ಸೊಪ್ಪು ಒಗ್ಗರಣೆನೂ ಆಯಿತು. ಇವಾಗ ಸಾಂಬಾರಿಗೆ ಹಪ್ಳ ಹಾಕ್ಕೊಳ್ಳೋಣ ಅಂತ ಹಪ್ಪಳ 4 ಹಾಕ್ತಾಯಿದ್ದೀನಿ. ಹುಳಿಕಾಳು ಹಪ್ಪಳ ಮಾತ್ರ ತುಂಬ ಚೆನ್ನಾಗಿತ್ತು. ಇವಾಗ ಫೈನಲಾಗಿ ಊಟ ಇಟ್ಕೋತಾ ಇದ್ದೀನಿ. ಆಮೇಲೆ ಹಸಿಮೆಣ್ಸಿನ್ಕಾಯಿನ ಏನು ಫಸ್ಟೇ ಫ್ರೈ ಮಾಡಿದ್ನೋ ಅದರಲ್ಲಿ ನಾನು 2 ಎತ್ತಿಟ್ಟಿದ್ದೆ. ಸೊ ಖಾರ ಕಮ್ಮಿ ಇದ್ದರೆ ಕಲಿಸ್ಕೊಳ್ಳೋಣ ಅಂತ ಅಮ್ಮಂಗೆ ಇಟ್ಕೊಟ್ಬಿಟ್ಟು ನಾನು ಊಟ ಮಾಡ್ತಾಯಿದ್ದೀನಿ. ಟೇಸ್ಟ್ ಮಾಡ್ತೀನಿ. ತುಂಬ ಚೆನ್ನಾಗಿ ಬಂದಿತ್ತು ಸಾಂಬಾರು ಮಾತ್ರ ನಿಜವಾಗ್ಲೂ. ಅಷ್ಟು ಮೆಣ್ಸಿನ್ಕಾಯಿ ಹಾಕಿದ್ರೂ ಸ್ವಲ್ಪ ಖಾರ ಕಡಿಮೆ ಅನಿಸ್ತು. ಸೊ ಅದಕ್ಕೆ ನಾನು ಇದನ್ನು ಮೆಣ್ಸಿನ್ಕಾಯಿ ಕಿವುಚ್ಕೊಂಡು ತಿಂತಾಯಿದ್ದೀನಿ. ನಮ್ಮಮ್ಮ ಬೈತಾಯಿದ್ರು ಅದಕ್ಕೂ, ಹಸಿಮೆಣ್ಸಿನ್ಕಾಯಿ ಕಿವುಚ್ಕೊಂಡು ತಿನ್ನಬೇಡ ಅಂತ ನೋಡಿ. ಹಂಗೂ ನನಗೆ ಕೇಳಲಿಲ್ಲ. ತುಂಬ ಚೆನ್ನಾಗಿ ಬಂದಿತ್ತು. ಸೊ ಇಷ್ಟೇ ಗೈಸ್ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್.